ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಿಮ್ಮ ರಾಯಚೂರು DCC ಬ್ಯಾಂಕ್ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗಿದೆ. ಓಕೆ, ಒಂದು ವಿಚಾರ ಇದು. ಎರಡನೇದು ಇಂಪಾರ್ಟೆಂಟ್ ಒಂದು ಜಿ ಕೆ ಟಾಪಿಕ್ ಒಂದು ಇನ್ಕ್ಲೂಡ್ ಮಾಡಿದ್ದೀವಿ. ಒಂದು ಇಂಪಾರ್ಟೆಂಟು ಜಿ ಕೆ ಟಾಪಿಕ್ ಇನ್ಕ್ಲೂಡ್ ಮಾಡಿದ್ದೀವಿ. ಜಿ ಕೆ ಟಾಪಿಕ್ ಒಳಗಡೆ ಒಂದಿದೆ ಇಂಪಾರ್ಟೆಂಟ್. ಬರುತ್ತಾ ಅಂದರೆ 100% ಬಂದೇ ಬರುತ್ತೆ. 100% ಬಂದೇ ಬರುತ್ತೆ, ಏನೋ ಟಾಪಿಕ್ಸ್ನೇ ಇಲ್ಲ ಆ್ಯಡ್ ಮಾಡೋದು. ಸೊ ನೋಡ್ತಾ ಹೋಗೋಣ. ಮುಖ್ಯವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುಮಾರು ವಿಡಿಯೋಸ್ ಇದ್ದಾವೆ. ಅರ್ಥ ಆಗ್ತಾ ಇದೆಯಲ್ಲ? ಆ ವಿಡಿಯೋಸ್ಗೆ ನೀವು ಯಾರೇ ಕಾಲ್ ಮಾಡೋಕ್ಕಿಂತ ಮುಂಚಿತವಾಗಿ ಆ ವಿಡಿಯೋಸ್ಗೆ ದಯವಿಟ್ಟು ಹೋಗಿ 1 ಅವರ್, ಒಂದೇ 1 ಅವರ್ ಸ್ಪೆಂಡ್ ಮಾಡಿ. ಆ ವಿಡಿಯೋಸಲ್ಲಿ ಎಲ್ಲ ಮಾಹಿತಿ ಇದೆ, ವಿತ್ ಪ್ರೂಫ್ ಇದೆ. ಎಲ್ಲ ಮಾಹಿತಿ ಏನಿದೆ ವಿತ್ ಪ್ರೂಫ್ ಇದೆ. ವಿತ್ ನಮ್ಮ ನೋಟ್ಸ್ದು ಸ್ಕ್ರೀನ್ಶಾಟ್ಸ್ ಇದ್ದಾವೆ. ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ, ಮಂಡ್ಯ DCC ಬ್ಯಾಂಕಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಚಿಕ್ಕಮಗಳೂರು DCC ಬ್ಯಾಂಕಲ್ಲಿ ಎಷ್ಟು ಬಂದಿದ್ದಾವೆ, ಕೊಡಗು DCC ಬ್ಯಾಂಕಲ್ಲಿ ಎಷ್ಟು ಬಂದಿದ್ದಾವೆ, ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಎಷ್ಟು ಬಂದಿದ್ದಾವೆ, ಎಲ್ಲ ಮಾಹಿತಿ ಇದೆ. ಪ್ರತಿಯೊಂದು ನಿಮ್ಮ ಬೆಂಗಳೂರಲ್ಲಿ ಎಷ್ಟು ಬಂದಿದ್ದಾವೆ, ಇನ್ನು ಜಮಖಂಡಿಲಿ ಎಷ್ಟು ಬಂದಿದ್ದಾವೆ, ಮೊನ್ನೆ ನಡೆದಂಥ ನಿಮ್ಮ SDA ಎಕ್ಸಾಮ್ಸಲ್ಲಿ ಅದರಲ್ಲಿ ಎಷ್ಟು ಬಂದಿದ್ದಾವೆ, ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ಇದೆ. ಅದನ್ನು ಫಸ್ಟ್ ನೋಡಿ. ಆವಾಗ ನೋಟ್ಸ್ದು ಕ್ವಾಲಿಟಿ ಒಂದು ಐಡಿಯಾ ಬರುತ್ತೆ. ನಿಮ್ಗೊಂದು ಐಡಿಯಾ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಒಂದು ಐಡಿಯಾ ಬರುತ್ತೆ. ಇಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ. ನಿಮ್ಮ ಎದುರುಗಡೆ ವಿತ್ ಪ್ರೂಫ್ ದಾಖಲೆ ನಿಮ್ಮ ಕಣ್ಣೆದುರುಗಡೆನೇ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ದಾಖಲೆ ಸಮೇತ ಹಾಕಿದ್ದೀವಿ. ದಾಖಲೆ ಸಮೇತನೇ ಹಾಕಬೇಕು, ಅದಕ್ಕೋಸ್ಕರ ಹಾಕಿದ್ದೀವಿ. ಅರ್ಥ ಆಗ್ತಿದೆಯಲ್ಲ? ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಆವಾಗ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಆ ನೋಟ್ಸ್ ಕ್ವಾಲಿಟಿ ನಿಮಗೆ ಕಣ್ಣೆದುರುಗಡೆನೇ ಕಾಣ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದಕ್ಕಿಂತಲೂ ಅದ್ಭುತವಾದಂಥ ನೋಟ್ಸ್ ಏನಾದ್ರು ನಿಮ್ಮಲ್ಲಿದ್ದರೆ ಕೂತ್ಕೊಂಡು ಅದನ್ನೇ 10 ಸತಿ ಓದ್ಕೊಂಡು ಹೋಗ್ರಿ. ನಿಮ್ಮಲ್ಲಿ ನೋಟ್ಸು ಆ ರೇಂಜ್ ಕ್ವಾಲಿಟಿದು ಇಲ್ಲ ಅಂತ ಅನಿಸಿದ್ರೆ, ಅರ್ಥ ಆಗ್ತಿದೆಯಲ್ಲ, ಇಮ್ಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ ಈ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೋಟ್ಸ್ನ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಅದ್ಭುತವಾಗಿದ್ದಾವೆ ನೋಟ್ಸು, ಭಾಳ ಚೆನ್ನಾಗಿದ್ದಾವೆ. ಹೈಯೆಸ್ಟ್ ಸ್ಕೋರಿಂಗ್ ಆಗಿದೆ, ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಎಲ್ಲ ಇದೆ. ಪ್ರತಿಯೊಂದು ಡೀಟೇಲ್ಸು ಇದೆ. ಅರ್ಥ ಆಗ್ತಿದೆಯಲ್ಲ? ಇಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ, ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಎಲ್ಲ ದಾಖಲೆ ಸಮೇತ ಇದ್ದಾವೆ. ಎಲ್ಲ ನೋಡಿ, ಕೂತ್ಕೊಂಡು ಒಂದು ಸತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಟ್ಸ್ ಕ್ವಾಲಿಟಿ ಯಾವ ಲೆವೆಲಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇದೇ ವರ್ಡಿಂಗ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಇಲ್ಲಾಂದರೆ ನಿಮ್ಮ ಹತ್ರ ಏನಿದೆಯೋ ಅದನ್ನು ಕೂತ್ಕೊಂಡು ಓದ್ಕೊಂಡು ಎಕ್ಸಾಮ್ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ನಮ್ಮಲ್ಲಿ ಇವೆಲ್ಲ ಹೈಲಿ ಸಕ್ಸಸ್ ಆಗಿರೋವಂಥ ನೋಟ್ಸ್ ಎಲ್ಲ ಇದರಲ್ಲೂ ಮಂಡ್ಯದಲ್ಲಿ ಹೈಲಿ ಸಕ್ಸಸ್ ಆಗಿರೋವಂಥದ್ದು. ಮಂಡ್ಯ, ಕೊಡಗು, ಚಿಕ್ಕಮಗಳೂರು ಎಲ್ಲ ಕಡೆ ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್ ಇರ್ತಕ್ಕಂಥದ್ದು. ಯಾರಿಗಾರು ಅವಶ್ಯಕವಾಗಿ ಬೇಕಿದ್ರೆ ತಗೊಂಡು ಹೋದ್ರಿ. ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ. ಅರ್ಥ ಆಗ್ತಿದೆಯಲ್ಲ? ಕನ್ನಡ ನೋಟ್ಸ್ ಇದೆ, ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇದೆ. ಕೋಆಪ್ರೇಟಿವ್ ಕಂಪ್ಲೀಟ್ಲಿ ಪ್ಯಾಕ್ಡ್ ನೋಟ್ಸ್ ಇದು. ಅದ್ಭುತವಾಗಿದೆ ಅಂದರೆ ಎಲ್ಲೂ ಇಲ್ಲ, ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿವರೆಗೂ ಇಷ್ಟು ಪ್ಯಾಕೆಟ್ ನೋಟ್ಸು ಎಲ್ಲೂ ಇಲ್ಲ. ತುಂಬ ಚೆನ್ನಾಗಿದೆ. ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಅವಶ್ಯಕತೆ ಇದ್ದರೆ ಅಂತ ಹೇಳ್ತಾ ಇದ್ದೀನಿ, ತಗೊಂಡು ಓದಿ. ಫಸ್ಟ್ ವಿಡಿಯೋಸ್ ನೋಡಿ. ನೆಕ್ಸ್ಟ್ ಕನ್ನಡ ವ್ಯಾಕರಣದಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಆ್ಯಡ್ ಮಾಡಿದ್ದೀವಿ. ಫಸ್ಟ್ ಟೈಮ್, ಯಾರೂ ಆ್ಯಡ್ ಮಾಡಿಲ್ಲ, ನಮ್ಮಲ್ಲೇ ಫಸ್ಟ್ ಟೈಮ್ ಆ್ಯಡ್ ಮಾಡಿರೋದು. ಶಾರ್ಟ್ಕಟ್ ಟ್ರಿಕ್ಸ್ ಇದ್ದಾವೆ, ಭಾಷಾಭ್ಯಾಸ ಇದೆ, ಪ್ಲಸ್ ಸಾಹಿತ್ಯ ಇದೆ. ತುಂಬ ಚೆನ್ನಾಗಿದೆ. ಅವಶ್ಯಕತೆ ಇದ್ದರೆ ತಗೊಂಡು ಹೋಗಿ. ಇದರಲ್ಲೂ ಅಷ್ಟೇ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಎಲ್ಲ ವಿಡಿಯೋಸ್ ಇದ್ದಾವೆ, ನೋಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಅಷ್ಟೇ, ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ, ತುಂಬ ಚೆನ್ನಾಗಿದೆ. ಕ್ವಶನ್ ಬ್ಯಾಂಕ್ ಇದೆ, ಒಳಗಡೆ ಕ್ವಶನ್ ಬ್ಯಾಂಕು ಇದೆ. ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಅವಶ್ಯಕತೆ ಇದ್ದರೆ ಮಾತ್ರ ಕಾಲ್ ಮಾಡಿ. ಅನ್ನೆಸರಿ ಮೆಸೇಜಸ್ಸು, ಕಾಲ್ಸು ಬೇಡವೇ ಬೇಡ. ನಿಮ್ಮ ಪಾಠ ನೀವು ಕೂತ್ಕೊಂಡು ಓದ್ಕೊಳ್ಳಿ. ಟೈಮ್ ಇನ್ ವೆರಿ ಶಾರ್ಟ್ ಇದೆ, ಕೂತ್ಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಇದು ರಾಯಚೂರ್ದು ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಎಕ್ಸಾಮಿನೇಷನ್ ಡೇಟ್ನ ನೀವೇ ನೋಡಬೇಕು, ಗೂಗಲ್ ಮಾಡಬೇಕು, ಚೆಕ್ ಮಾಡಬೇಕು. ಅನೌನ್ಸ್ ಆಗಿದೆ, 12ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ನೀವೇ ಚೆಕ್ ಮಾಡ್ಕೊಳ್ಳಿ. ರಾಯಚೂರು DCC ಬ್ಯಾಂಕ್ ಗೂಗಲ್ ಬಾಕ್ಸ್ ಬರುತ್ತಲ್ಲ, ರಾಯಚೂರು DCC ಬ್ಯಾಂಕ್ ಅಂತ ಹೊಡೆದ ತಕ್ಷಣ ಈ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ತಕ್ಷಣ ಈ ಲಿಸ್ಟ್ ಕಾಣುತ್ತೆ ನಿಮಗೆ, ಯಾವ ಎಕ್ಸಾಮಿನೇಷನ್ ಡೇಟ್ ಯಾವಾಗ ಅಂತ. ಅದನ್ನು ನೀವೇ ನೋಡಿ ಒಂದು ಶೀಟಲ್ಲಿ ನೋಟ್ ಡೌನ್ ಮಾಡಿ ಇಟ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ನೋಟ್ ಡೌನ್ ಮಾಡಿ ಇಟ್ಕೋಬೇಕು. ನೋಟಿಫಿಕೇಷನ್ಸ್ನ ಪ್ರಿಸರ್ವ್ ಮಾಡಿ ಇಟ್ಟಿರಬೇಕು. ಎಲ್ಲ ನೋಟಿಫಿಕೇಷನ್ಸು ನಿಮ್ಮ ಹತ್ರ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಇದನ್ನು ಚೆಕ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ ಡೇಟು ಕನ್ಫರ್ಮ್ ಆಗಿದೆ, ಅನೌನ್ಸ್ ಆಗಿದೆ. ನೀವೇ ಚೆಕ್ ಮಾಡಬೇಕು. ನೀವೇ ಚೆಕ್ ಮಾಡಿ ನೀವೇ ನೋಡ್ಕೋಬೇಕು. ಆ ಟೈಮಿಂಗ್ಸು ಎಲ್ಲನೂ ಪರ್ಟಿಕ್ಯುಲರ್ ನೀವೇ ಚೆಕ್ ಮಾಡಬೇಕು. ಚೆಕ್ ಮಾಡ್ಕೊಳ್ಳಿ. DCC ಬ್ಯಾಂಕ್ಗೆ ಹೋಗಬೇಕಾದ್ರೆ ನಿಮ್ಮ ಬ್ಯಾಂಕಿಂಗ್ನ ಓದ್ಕೊಂಡು ಹೋಗಿ. 25 ಮಾರ್ಕ್ಸ್ಗೆ 175 ಮಾರ್ಕ್ಸು ಸೇಮ್ ಇರುತ್ತೆ.
ಅದೇ ಇಲ್ಲ ನಾನು ಶಿಮೂಲ್ಗೆ ಹೋಗ್ತೀನಿ ಅಂದರೆ ಇದೇ 175 ಮಾರ್ಕ್ಸು ಸೇಮ್ ಇರುತ್ತೆ. ಅರ್ಥ ಆಗ್ತದೆ? ಇದೇ ಸಿಲೆಬಸ್ನೇ ಓದಿರ್ತೀರ, ಬೇರೆ ಇನ್ನೇನು ಓದಿರೋದಿಲ್ಲ. ಈ ಬ್ಯಾಂಕಿಂಗ್ ಸಿಲೆಬಸ್ನ ಡ್ರಾಪ್ ಔಟ್ ಮಾಡಿ, ಇದನ್ನು ನಿಲ್ಲಿಸಿ ಶಿಮೂಲ್ದು ಪಶುಪಾಲನೆ ಅಂತ ಬರುತ್ತಲ್ಲ, ಪಶುಪಾಲನೆ ಹಸುಗಳಿಗೆ ಸಂಬಂಧಪಟ್ಟಿದ್ದನ್ನ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ ಡಿಫ್ರೆನ್ಸ್. ಅರ್ಥ ಆಗ್ತಿದೆಯಲ್ಲ? ಕ್ಲಿಯರ್ಗೆ ಚಿಕ್ಕ ಹುಡುಗರಿಗೆ 1ನೇ ಕ್ಲಾಸ್ ಹುಡುಗರಿಗೆ ಹೇಳ್ದಂಗೆ ಹೇಳಿದ್ದೀನಿ. ಮತ್ತೆ ಇದೇ ಮೆಸೇಜಸ್ ಮಾಡಬಾರ್ದು. ಇದು ಸಿಲೆಬಸ್ಸು, ಇದು ಆ್ಯಕ್ಚುಯಲ್ ಸಿಲೆಬಸ್ಸು. ಅರ್ಥ ಆಗ್ತಿದೆಯಲ್ಲ? ಗೂಗಲ್ ಮಾಡಬಾರ್ದು ಸಿಲೆಬಸ್ನ, ಯಾವತ್ತೂ ಗೂಗಲ್ ಮಾಡಬಾರ್ದು. ಕ್ವಾಲಿಟೇಟಿವ್ ಆ್ಯಪ್ಟಿಟ್ಯೂಡು ಅದೆಲ್ಲ ಅದೊಂದು ಸೆಂಟ್ರಲ್ಗಿರ್ತಕ್ಕಂಥ ಸಿಲೆಬಸ್ಸು. ಇದು ಕೋಆಪ್ರೇಟಿವ್ ಸಿಲೆಬಸ್. ಅರ್ಥ ಆಗ್ತಿದೆಯಲ್ಲ? ಕೋಆಪ್ರೇಟಿವ್ ಸಿಲೆಬಸ್ ಇಲ್ಲೇ ಹೇಳಿದ್ದೀನಿ ಕ್ಲಿಯರಾಗಿ. ಇದು ನಿಮ್ಮ ಅಧಿಕೃತ ಅಧಿಸೂಚನೆಯಿಂದ ಕಟ್ ಮಾಡಿ ಪೇಸ್ಟ್ ಮಾಡಿರ್ತಕ್ಕಂಥದ್ದು. ಕ್ಲಿಯರ್? ಒಳ್ಳೇದಾಗಲಿ, ಓದ್ಕೊಳ್ರಿ ಕೂತ್ಕೊಂಡು. ಮತ್ತು ನಿಮ್ಮ ಅಟೆಂಡ್ರದ್ದು ಇಲ್ಲೊಂದಿದೆ ನೋಡಿ, ಅಟೆಂಡ್ರದ್ದೇ ಸಪ್ರೇಟ್ ಸಿಲೆಬಸ್ ಇದೆ. ಸಪ್ರೇಟ್ ಅಂದರೆ ಕನ್ನಡ GK ಇಷ್ಟೇ. ಮತ್ತೆ ಇದರಲ್ಲಿ ಕನ್ಫ್ಯೂಷನ್ಸ್ ಏನಿಲ್ಲ. 2-3 ಡಿಗ್ರಿ ಮಾಡಿರ್ತೀರಾ, ಎಲ್ಲ ನೋಟಿಫಿಕೇಶನ್ ನೋಡ್ಕೋಬೇಕು. ಕ್ಲಿಯರಾಗಿ ಹೇಳಿದ್ದೀನಿ. ನಿಮ್ಮ ಅಟೆಂಡರ್ ಪೋಸ್ಟ್ ಇಲ್ಲಿ ಮಿಕ್ಕಿದ ಎಲ್ಲ ಪೋಸ್ಟ್ಗೂ ಸಿಮಿಲರ್ ಸಿಲೆಬಸ್ಸು. ಮಿಕ್ಕಿದ ಎಲ್ಲ ಪೋಸ್ಟ್ಗೂ ಸಿಮಿಲರ್ ಸಿಲೆಬಸ್ ಇರುತ್ತೆ, ಎಕ್ಸೆಪ್ಟ್ ಅಟೆಂಡರ್ಗೆ ಕನ್ನಡ GK ಅಷ್ಟೇ ಇರುತ್ತೆ. 50 ಮಾರ್ಕ್ಸ್ಗೆ ಇರುತ್ತೆ. ಮುಗಿದೋಯ್ತು. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಕ್ವಶನ್ ಇದು, ವೆರಿ ಇಂಪಾರ್ಟೆಂಟ್ ಕ್ವಶನ್. ಮಿಷನ್ ಮೌಸಮ್ ಅಂತ ಪ್ರಾರಂಭಿಸಿದವರು ನರೇಂದ್ರ ಮೋದಿಯವರವರು. ಈ ಯಾವ ಸಂಸ್ಥಾಪನೆ ಇದ್ರ ಪ್ರಕಾರ ಮಾಡ್ತಾರಪ್ಪ ಅಂದರೆ, ಹವಾಮಾನ ಇಲಾಖೆಯ 150ನೇ ಸಂಸ್ಥಾಪನಾ ದಿನದಂದು ಮಿಷನ್ ಮೌಸಮ್ ಎಂಬ ಮಹತ್ವಾಕಾಂಕ್ಷಿ ಉಪಕ್ರಮವನ್ನು ಪ್ರಾರಂಭಿಸ್ತಾರೆ. ಭಾರತವನ್ನು ಹವಾಮಾನ ಸ್ಮಾರ್ಟ್ ರಾಷ್ಟ್ರವನ್ನಾಗಿ ಮಾಡುವ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ದೇಶವನ್ನು ಬಲಪಡಿಸಬೇಕು ಅನ್ನೋ ಉದ್ದೇಶವನ್ನು ಹೊಂದಿದೆ. ಮಿಷನ್ ಮೌಸಮ್ ಹವಾಮಾನ ಇಲಾಖೆ 150 ವರ್ಷ ಆಗಿದೆ. ಅರ್ಥ ಆಗ್ತಾ ಇದೆಯಲ್ಲ? GK ಸ್ಟ್ಯಾಟಿಕ್ GK ತೆಗಿಯೋದೇ ಇದೇ ಥರ. ಸ್ಟ್ಯಾಟಿಕ್ GK ಕ್ವಶನ್ಸ್ ಯಾವ ಥರ ತೆಗಿತಾರೆ ಅಂತ ಸುಮಾರು ಜನ ಕೇಳ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನಿಮ್ಮ ಕಣ್ಣಿಗೆ ಕಾಣಬೇಕು. ಇದನ್ನು ಯಾರ ಕಣ್ಣಿಗೆ ಕಾಣುತ್ತೆ? ಈ ಥರ 1 ವರ್ಷದ ಕರೆಂಟ್ ಅಫೇರ್ಸಲ್ಲಿ 1 ವರ್ಷದ ಕರೆಂಟ್ ಅಫೇರ್ಸ್ನ ಸೈಡಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಈ ಸ್ಟ್ಯಾಟಿಕ್ GK ಅಂತಲೇ ಇದೆ, ಅದರಲ್ಲಿ ಇದು ಕಾಣಬೇಕು ನಿಮ್ಮ ಕಣ್ಣಿಗೆ. ದಿವ್ಯ ದೃಷ್ಟಿಗೆ ಇದು ಕಂಡ್ರೆ ಇದು ಸ್ಟ್ಯಾಟಿಕ್ GK ಇದೆ ಅಂದರೆ 1000% ಸ್ಟ್ಯಾಟಿಕ್ GK ಇದು. ಅರ್ಥ ಆಗ್ತಾ ಇದೆಯಲ್ಲ? 1000% ಸ್ಟ್ಯಾಟಿಕ್ GK ಕ್ವಶನ್ ಇದು ಡೆಫಿನೆಟ್ ಆಗಿ ನಿಮ್ಮ DCC ಬ್ಯಾಂಕು, KMF, KE ಎಲ್ಲ ಕಡೆಯೂ ಅಷ್ಟೇ ಸ್ಟ್ಯಾಟಿಕ್ GK ಪೋರ್ಷನಲ್ಲಿ ಇದನ್ನು ಎತ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನರೇಂದ್ರ ಮೋದಿಯವರೇ ಬಂದಿದ್ದಾರೆ. 150ನೇ ವರ್ಷಾಚರಣೆ ಅಂದರೆ 1000% ತೆಗೆದಿರ್ತಾರೆ. ಅರ್ಥ ಆಗ್ತಿದೆಯಾ? ಏನು ತೆಗಿತಾರೆ? ಹವಾಮಾನ ಇಲಾಖೆ ಯಾವಾಗ ಸ್ಥಾಪನೆ ಆಯಿತು? 1875ರಲ್ಲಿ ಸ್ಥಾಪನೆ ಆಯಿತು. 1875ರಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್, ಎಲ್ಲಿದೆ? ದಿ ಹೆಡ್ ಕ್ವಾರ್ಟರ್ ಆಫ್ ದಿ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಇರತಕ್ಕಂಥದ್ದು ನ್ಯೂ ಡೆಲ್ಲಿಲಿದೆ. ಇವೆರಡೇ ಬೇಕಾಗಿರ್ತಕ್ಕಂಥದ್ದು, ಇವೆರಡೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಕ್ಲಿಯರಾಗಿ ಹೇಳಿದ್ದೀನಿ. ಸಿಲೆಬಸ್ಸು ರಾಯಚೂರ್ದು ಅನೌನ್ಸ್ ಆಗಿದೆ, ಡೇಟ್ ಅನೌನ್ಸ್ ಆಗಿದೆ. 12th ಪ್ರಾರಂಭ ಆಗುತ್ತೆ. ಚೆಕ್ ಮಾಡ್ಕೋಬೇಕು. ನಿಮ್ಮ ಎಕ್ಸಾಮಿನೇಷನ್ ಡೇಟು ನಿಮ್ಮದೇ ಜವಾಬ್ದಾರಿ. ಚೆಕ್ ಮಾಡ್ಕೊಳ್ಳಿ. ಅಡ್ಮಿಷನ್ ಟಿಕೆಟನ್ನು 29th ಏನೋ ಹೇಳಿದರೆ ಬಿಡ್ತಾರೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದನ್ನು ಒಂದ್ಸತಿ ಚೆಕ್ ಮಾಡಿರಿ. ಲೈನ್ ಹೋಗ್ತಾ ಇರುತ್ತೆ. ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ ಅವರೇ ಹೇಳ್ತಾ ಇರ್ತಾರೆ. ಅರ್ಥ ಆಗುತ್ತಲ್ಲ? ಒಂದು ರಾಯಚೂರ್ದು ಕ್ಲಾರಿಟಿ ಬಂತು. ಇನ್ನು ಸಿಲೆಬಸ್ಸು ಅಷ್ಟೇ, ನಿಮ್ಮ DCC ಬ್ಯಾಂಕು ಪ್ಲಸ್ KMF. ಅರ್ಥ ಆಗ್ತಾ ಇದೆಯಲ್ಲ? ಇದರದ್ದು ಡಿಫ್ರೆನ್ಸು DCC ಬ್ಯಾಂಕ್ಗೆ ಮತ್ತು KMFಗೆ 175 ಮಾರ್ಕ್ಸು ಸಿಮಿಲರ್ ಸಿಲೆಬಸ್ ಇರುತ್ತೆ. ಒಂದೇ ಒಂದು ಲೈನು ಹೆಚ್ಚು ಕಮ್ಮಿ ಇರಲ್ಲ, ಸಿಮಿಲರ್ ಇರುತ್ತೆ. DCC ಬ್ಯಾಂಕ್ ಒಳಗಡೆ ಹೋಗ್ಬೇಕಾದ್ರೆ ಬ್ಯಾಂಕಿಂಗ್ ಓದ್ಕೊಂಡು ಹೋಗ್ರಿ, ಆದರೆ ಅದೇ ನಿಮ್ಮ KMFಗೆ ಹೋಗ್ಬೇಕಾದ್ರೆ ಹೈನುಗಾರಿಕೆ ಬಗ್ಗೆ ಓದ್ಕೊಂಡು ಹೋಗ್ರಿ. ಇಷ್ಟೇ ಡಿಫ್ರೆನ್ಸು. ಅರ್ಥ ಆಗ್ತಿದೆ? ಇನ್ನೂ ಒಂದು ಸತಿ ಹೇಳಿದ್ದೀನಿ, ಕನ್ಫ್ಯೂಷನ್ ಬೇಡ. ಅರ್ಥ ಆಗ್ತಿದೆಯಲ್ಲ? ಇಷ್ಟೇ. ಇದು ಕ್ಲಾರಿಟಿ ಬಂತು ಅಂತ ಅನ್ಕೊತೀನಿ. ಅಚ್ಚುಕಟ್ಟಾದ ಕ್ಲಾರಿಟಿ ಬಂದಿದೆ ಅನ್ಕೊತೀನಿ. ನೆಕ್ಸ್ಟ್, ಇದರಲ್ಲಿ ನಿಮಗೆ ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ದರೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಈ ವಿಡಿಯೋಸ್ನ ಫಸ್ಟ್ ನೋಡಬೇಕು. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರ್ತಕ್ಕಂಥ ಎಂಟೈರ್ ವಿಡಿಯೋಸ್ನ ಫಸ್ಟ್ ನೋಡಬೇಕು. ನೀವು ನೋಡಿ ತದನಂತರದಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ, ಕ್ವಾಲಿಟಿ ಯಾವ ರೇಂಜಲ್ಲಿದೆ ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಫುಲ್ ಅದರಲ್ಲೆಲ್ಲ ಇದೆ, ಯಾವ್ಯಾವ ಎಕ್ಸಾಮಲ್ಲಿ ಎಷ್ಟೆಷ್ಟು ಬಂದಿದ್ದಾವೆ ಅಂತ. ಸೊ ಅದನ್ನು ನೋಡಿ ತದನಂತರದಲ್ಲಿ ಅವಶ್ಯಕತೆ ಇದೆ ಅಂತ ಅಷ್ಟೇ ಮಾತ್ರ ಕಾಲ್ ಮಾಡಿ. ಇಲ್ಲಾಂದರೆ ನಿಮ್ಮ ಹತ್ರ ಏನಿದೆ ಕೂತ್ಕೊಂಡು ಓದ್ಕೊಳ್ಳಿ. ಅರ್ಥ ಆಗ್ತಲ್ಲ? ನೆಕ್ಸ್ಟ್, ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸ್. ಇಂಗ್ಲೀಷು ಮತ್ತು ಕರೆಂಟ್ ಅಫೇರ್ಸು ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಅವೈಲಬಲ್ ಇರತಕ್ಕಂಥದ್ದು. ಸ್ಕೋರ್ ಹೈಕ್ ಆಗಲಿ ಅನ್ನೋ ಉದ್ದೇಶಕ್ಕೆ ಹಾಕ್ಕೊಡ್ತೀವಿ ಅಷ್ಟೇ. ಅದು ಫ್ರೀ ನೋಟ್ಸು, ಅದಕ್ಕೆ ಯಾವುದೇ ಕಾಸ್ಟ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಅದು ನೋಟ್ಸು. PDF ಹಾಕ್ಕೊಡ್ತೀವಿ, ಅವೆರಡನ್ನ ಮಾತ್ರ PDF ಹಾಕ್ಕೊಡ್ತೀವಿ. ಕನ್ನಡ, ಕಾನ್ಸ್ಟಿಟ್ಯೂಷನು, ಕೋಆಪ್ರೇಟಿವು ಪ್ರಿಂಟೆಡ್ ನೋಟ್ಸು ಸೆಂಡ್ ಆಗುತ್ತೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಹೋದ್ರಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.